ನವಭಾರತದ ಬಾಬಾ ಸಾಹೇಬ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಲೇಖಕರು ಡಾಕ್ಟರ್ ಎಚ್.ಎಸ್. ಅನುಪಮಾ. ನವಭಾರತದ ಬಾಬಾ ಸಾಹೇಬ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಾವೆಲ್ಲ ನಾನಾ ತರಹದ ಆಟಗಳನ್ನು ನೋಡಿರುತ್ತೇವೆ, ಆಡಿರುತ್ತೇವೆ. ಪ್ರತಿ ಆಟದಲ್ಲೂ ಎದುರಾಳಿ ತಂಡಗಳು ಗೆಲ್ಲಲು ಶಕ್ತಿ ಮೀರಿ ಪ್ರಯತ್ನಿಸುತ್ತವೆ. ಸೋತರೂ ಮತ್ತೆ ಆಡಿ ಗೆಲ್ಲಬೇಕೆಂಬ ಛಲ ಬೆಳೆಸಿಕೊಳ್ಳುತ್ತವೆ. ನ್ಯಾಯವಾಗಿ, ಕ್ರಮಬದ್ಧವಾಗಿ, ಶ್ರದ್ಧೆಯಿಂದ ಆಡುವವರು ಗೆಲ್ಲುವರೆಂಬ ನೀತಿಯನ್ನು ಆಟ ತಿಳಿಸುತ್ತದೆ. ಆದರೆ ಜಾತಿಗ್ರಸ್ತ ಭಾರತೀಯ ಸಮಾಜದ ಆಟ ಹೇಗಿತ್ತು ಎಂದರೆ, ಮೇಲು ಕೀಳೆಂದು ಹುಟ್ಟಿನಿಂದಲೇ ವ್ಯಕ್ತಿಗಳನ್ನು ಗುರುತಿಸಲಾಗುತ್ತಿತ್ತು. ಮೇಲಿರುವವನೇ ಗೆಲ್ಲುವವ, ಅವನೇ ಆಟದ ನಿಯಮಗಳನ್ನು ರೂಪಿಸುತ್ತಿದ್ದ. ತಾನೇ ಗೆಲ್ಲುವಂತೆ, ತನಗೆ ಸೋಲೇ ಇಲ್ಲದಂತೆ, ಸೋತವರೇ ಮತ್ತೆ ಮತ್ತೆ ಸೋಲುವಂತೆ ನಿಯಮಗಳನ್ನು ರೂಪಿಸುತ್ತಿದ್ದ. ಹೀಗೆ ಸಹಸ್ರಮಾನಗಳೇ ಕಳೆದವು. ನದಿಗಳಲ್ಲಿ ಎಷ್ಟೋ ನೀರು ಹರಿಯಿತು. ರಾಜಮನೆತನಗಳು ಉರುಳಿದವು. ಹೊಸ ರಾಜಮನೆತನಗಳು ಬಂದವು. ಏನೆಲ್ಲಾ ಬದಲಾದರೂ ಇಲ್ಲಿಯ ಜಾತಿ ವ್ಯವಸ್ಥೆ, ಅದರ ಹೆಸರಿನಲ್ಲಿ ನಡೆಯುತ್ತಿದ್ದ ಅನ್ಯಾಯದ ಆಟ ಬದಲಾಗದೇ ಉಳಿದಿತ್ತು. ಆಗ ಅಂಥ ಒಬ್ಬ ವ್ಯಕ್ತಿ ಬಂದ. ಇದು ಹೀಗೇಗಿದೆ ಎಂದು ಆಟದ ನಿಯಮಗಳನ್ನು ಪ್ರಶ್ನಿಸಿದ. ನಡೆಯುತ್ತಿರುವುದು ಅನ್ಯಾಯ ಎಂದು ಗಟ್ಟಿಸಿ ಹೇಳಿದ. ಅನ್ಯಾಯದ ನಿಯಮಗಳನ್ನು ಬದಲಿಸಲು ತನ್ನವರನ್ನು ಒಟ್ಟುಗೂಡಿಸಿ ಹೋರಾಡಿದ. ಕೊನೆಗೆ ಆಟದ ನಿಯಮಗಳನ್ನಲ್ಲ, ಆಟವನ್ನೇ ಬದಲಿಸಿದ. ಅಂಥ ವ್ಯಕ್ತಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್, ಅಥವಾ ನಮ್ಮೆಲ್ಲರ ಪ್ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್. ಜಾತಿ ರೋಗಕ್ಕೆ ಮದ್ದೆರೆದ ಅಂಬೇಡ್ಕರ್. ಭಾರತೀಯ ಸಮಾಜ ಎಷ್ಟೇ ಸಮೃದ್ಧವೆಂದು, ತಾಳಿಕೆಯುಳ್ಳದ್ದೆಂದು ಬಣ್ಣಿಸಲ್ಪಟ್ಟರೂ ಇದಕ್ಕೊಂದು ಕಪ್ಪು ಚುಕ್ಕೆಯಿದೆ. ಅದುವೇ ಜಾತಿ ಪದ್ಧತಿ. ಹುಟ್ಟಿನಿಂದ ಮನುಷ್ಯರನ್ನು, ಅವರ ಸಾಮರ್ಥ್ಯವನ್ನು, ಹಕ್ಕು ಅಧಿಕಾರಗಳನ್ನು ಮೇಲು ಕೀಳು, ಹೆಚ್ಚು ಕಡಿಮೆ ಎಂದು ಅಳೆಯುವ ಪದ್ಧತಿ ಇದು. ಮೊದಲು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು ಉದ್ಯೋಗಕ್ಕೆ ತಕ್ಕ ಹಾಗೆ ಮನುಷ್ಯರನ್ನು ವರ್ಗೀಕರಿಸುವ ಚಾತುರ್ವರ್ಣ್ಯ ವ್ಯವಸ್ಥೆ ಇತ್ತು ಎಂದು ಅದನ್ನು ಬೆಂಬಲಿಸುವವರು ಹೇಳುತ್ತಾರೆ. ಆದರೆ ಬರಬರುತ್ತಾ ಅದು ಹುಟ್ಟಿನಿಂದ ನಿರ್ಧರಿಸಲ್ಪಡುವ, ಬದಲಾಗಲು ಸಾಧ್ಯವಿಲ್ಲದ ಅನಿಷ್ಟ ಜಾತಿ ಪದ್ಧತಿಯಾಗಿ, ಶ್ರೇಣೀಕೃತ ವ್ಯವಸ್ಥೆಯಾಗಿ ಬೆಳೆಯಿತು. ಮೇಲ್ಜಾತಿ ಎನಿಸಿಕೊಂಡವರಿಗೆ ಈ ವ್ಯವಸ್ಥೆ ಬಹಳ ಇಷ್ಟ. ಏಕೆಂದರೆ ವ್ಯವಸ್ಥೆಯ ಸಕಲ ಸವಲತ್ತು, ಸೌಲಭ್ಯ, ಸಂಪನ್ಮೂಲಗಳು ಕಷ್ಟವಿಲ್ಲದೆ ಹುಟ್ಟಿನಿಂದಲೇ ಅವರಿಗೆ ಸಿಗುತ್ತವೆ. ಆದರೆ ಜಾತಿ ಶ್ರೇಣಿಯಲ್ಲಿ ತಳಹಂತದಲ್ಲಿರುವವರು ಸದಾ ವಂಚಿತರು, ಸದಾ ಅವಮಾನಿತರು, ಹಕ್ಕುಗಳನ್ನೇ ನಿರಾಕರಿಸಲ್ಪಟ್ಟವರು. 4 ವರ್ಣಗಳಿಗೂ ಸೇರದ ಅಸ್ಪೃಶ್ಯರು ಅತ್ಯಂತ ಕೆಳಗಿಡಲ್ಪಟ್ಟವರು. ಅವರು ಅನುಭವಿಸಿದ ಅವಮಾನ, ಅಸಹಾಯಕತೆ, ಆಕ್ರೋಶ ವರ್ಣನೆಗೆ ಮೀರಿದ್ದು. ಆದರೆ ಅದು ತಮ್ಮ ಕರ್ಮ, ಹಣೆಬರಹ, ವಿಧಿ ಎಂದುಕೊಂಡೇ ಆ ಸಮುದಾಯ ಸಾವಿರಾರು ವರ್ಷಗಳ ಕಾಲ ಬದುಕಬೇಕಾಯಿತು. ನಡುವೆ ಕೆಲವರು ಕೆರಳಿ ದಂಗೆ ಎದ್ದಿದ್ದರು, ದೇವರನ್ನು ಪ್ರಶ್ನಿಸಿದ್ದರು, ರಾಜನ ವಿರುದ್ಧ ಬಂಡೆದ್ದಿದ್ದರು. ಆದರೆ ಯಾವ ಸಾಮಾಜಿಕ ಬದಲಾವಣೆಯೂ ಸಾಧ್ಯವಾಗಿರಲಿಲ್ಲ. ಮುಟ್ಟಿಸಿಕೊಳ್ಳಬಾರದ ಸಮುದಾಯಗಳು ಊರ ಹೊರಗಿನ ಇಳಿಜಾರುಗಳಲ್ಲಿ, ಯಾವ ಸೌಲಭ್ಯವೂ ಇಲ್ಲದ ಕೇರಿಗಳಲ್ಲಿ ದೀನರಾಗಿ, ಬಾಯಿಲ್ಲದವರಂತೆ, ದನಿಯಿಲ್ಲದವರಂತೆ ಬದುಕಿದ್ದರು. ಆಗ ಬ್ರಿಟಿಷರು ಬಂದರು. ಅಷ್ಟು ಕೆಡುಕು, ಇಷ್ಟು ಒಳಿತು ಎರಡನ್ನೂ ತಂದರು. ಭಾರತದ ಸಂಪತ್ತನ್ನು ದೋಚಿ ಲಾಭಾಂಶವನ್ನು ಇಂಗ್ಲೆಂಡಿಗೆ ಸಾಗಿಸಿದರೂ ಭಾರತೀಯರಿಗೆ ಕ್ರಮಬದ್ಧ ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಪರಿಚಯಿಸಿದರು. ಕೈಗಾರಿಕಾ ಕ್ರಾಂತಿಯ ಫಲಗಳನ್ನು ತಂದರು. ರೈಲು ಹರಡಿಕೊಂಡಿತು. ಶಾಲಾ ಕಾಲೇಜುಗಳು ತೆರೆದುಕೊಂಡವು. ಭಾರತೀಯ ಸಮಾಜದ ಅಂಚಿಗೆ ದೂಡಲ್ಪಟ್ಟ ಅಸ್ಪೃಶ್ಯರಿಗೆ ಬ್ರಿಟಿಷರು ಹಿತಕಾರಿಗಳಂತೆ ಕಂಡುಬಂದರು. ಯಾಕೆಂದರೆ ಇದುವರೆಗೂ ಅಕ್ಷರ ನಿರಾಕರಿಸಲ್ಪಟ್ಟ ಶೂದ್ರ, ಅಸ್ಪೃಶ್ಯ ಸಮುದಾಯಗಳಿಗೆ ಬ್ರಿಟಿಷರು ಶಾಲೆಗಳನ್ನು ತೆರೆದರು. ತಮ್ಮ ಭಾಷೆ ಕಲಿಸಿದರು. ದೇವಾಲಯ, ಚರ್ಚುಗಳಲ್ಲಿ ಒಳಬಿಟ್ಟುಕೊಂಡರು. ಕಾನೂನು ನೆರವನ್ನು ಒದಗಿಸಿದರು. ಸಮುದಾಯ ಕೊಂಚ ಎಚ್ಚೆತ್ತುಕೊಳ್ಳಲು ನೆರವಾದರು. ಆದರೆ ಬರಬರುತ್ತಾ ಭಾರತೀಯರಿಗೆ ವಸಾಹತುಶಾಹಿ ಬ್ರಿಟಿಷರ ಆಳ್ವಿಕೆ ಸಾಕೆನಿಸಿ ಸ್ವರಾಜ್ಯದ ಹಕ್ಕು ಪ್ರತಿಪಾದಿಸತೊಡಗಿದರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದರು. ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರನ್ನು ಭಾರತದಿಂದ ಬಿಟ್ಟೋಡಿಸುವುದರಲ್ಲಿ ಕೇಂದ್ರೀಕೃತವಾಗತೊಡಗಿತು. ಆಗ ಸಮಾಜದ ಅಂಚಿನಲ್ಲಿ ನಿಲ್ಲಿಸಲ್ಪಟ್ಟ ಸಮುದಾಯದೊಳಗಿನಿಂದ ಒಂದು Sample complete. Ready to continue?